ಬೆಂಗಳೂರಿನಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ರಾಮ್ಜಿ ಗ್ಯಾಂಗ್ನ ಕೃತ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ. ಕಾರಿನ ಗ್ಲಾಸ್ ಅನ್ನ ಒಡೆದು ಹಾರ್ಡ್ ಡಿಸ್ಕ್ ಅನ್ನ ಕಳ್ಳತನ ಮಾಡಿದ್ದಾರೆ. ರಿಲೀಸ್ ಆಗಬೇಕಿದ್ದ ಸಿನಿಮಾದ ಹಾರ್ಡ್ ಡಿಸ್ಕ್ ಅನ್ನೇ ಇಲ್ಲಿ ಕಳವು ಮಾಡಲಾಗಿದೆ. ಐ ಆಮ್ ಗಾಡ್ ಚಿತ್ರದ ವಿಡಿಯೋ ಇದ್ದಂತಹ ಹಾರ್ಡ್ ಡಿಸ್ಕ್, ಸಿನಿಮಾ ಶೂಟಿಂಗ್ ಮಾಡಿದಂತಹ ವಿಡಿಯೋ ಇತ್ತು. ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿರ್ಮಾಪಕ ಕಮ್ ಹೀರೋ ಕಾರ್ ಗ್ಲಾಸ್ ಅನ್ನ ಒಡೆದು ಕಳ್ಳತನವನ್ನ ಮಾಡಿದ್ದಾರೆ. ನಿರ್ಮಾಪಕ ರವಿಗೌಡ ಕಾರು ಗಾಜು ಪುಡಿ ಮಾಡಿ ಕಳ್ಳತನವನ್ನ ಎಸಗಲಾಗಿದೆ. ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಖದೀಮರ ಚಲನವಲನದ ದೃಶ್ಯ ಸೆರೆಯಾಗಿದೆ. ಬಿಎಂಡಬ್ಲ್ಯೂ ಕಾರಿನ ಗ್ಲಾಸ್ ಅನ್ನ ಒಡೆದಿದ್ದ ರಾಮ್ಜಿ ಗ್ಯಾಂಗ್. ಕಾರ್ನಲ್ಲಿ ಹಾರ್ಡ್ ಡಿಸ್ಕ್ 75,000 ಒಂದು ಟ್ಯಾಬ್ ಇತ್ತು. ವಿಜಯನಗರದಲ್ಲಿ ಕಾರ್ ನಿಲ್ಲಿಸಿ ನಟ ರವಿಗೌಡ ಹೋಗಿದ್ರು. ಬಿಎಂಡಬ್ಲ್ಯೂ ಕಾರಿನ ಗ್ಲಾಸ್ ಅನ್ನ ಒಡೆದು ಕಳ್ಳತನವನ್ನ ಎಸಗಿದ್ದಾರೆ. ಸಿಸಿಟಿವಿ ಪರಿಶೀಲನೆಯ ಬಳಿಕ ಈ ರಾಮ್ಜಿ ಗ್ಯಾಂಗ್ನ ಕೃತ್ಯ ಬಟಾ ಬಯಲಾಗಿದೆ. ನೇರವಾಗಿ ತಮಿಳುನಾಡಿಗೆ ತೆರಳಿದ್ದಾರೆ ಜಯನಗರ ಪೊಲೀಸರು. ತಂದೆ ಜಯಶೀಲನ್, ಮಗ ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ. ಆರೋಪಿ ಜಯಶೀಲನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸಿ, ಆದರೆ ಜಯಶೀಲನ್ ಮಗ ಎಸ್ಕೇಪ್ ಆಗಿದ್ದಾನೆ. ಜಯನಗರದಲ್ಲಿ 5 ಲಕ್ಷ ಹಣವು ಕಳವು ಮಾಡಿದ್ದಂತಹ ಅಪ್ಪ ಮಗ ಕೆಎಸ್ಆರ್ ರೈಲು ನಿಲ್ದಾಣದ ಬಳಿ 5 ಲಕ್ಷದ ಕ್ಯಾಮೆರಾವನ್ನ ಕದ್ದಿದ್ರು. ಜಯಶೀಲನ್ ಬಂಧಿಸಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಈತನೇ ಬಂಧಿತ ಆರೋಪಿ. ಈತನ ಮಗ ಎಸ್ಕೇಪ್ ಆಗಿದ್ದಾನೆ. ತಂದೆಗೆ ತಕ್ಕ ಮಗ ಇಬ್ರು ಕೂಡ ಕಳ್ಳತನ ಕೃತ್ಯದಲ್ಲಿ ಭಾಗಿಯಾಗಿದ್ದವರೇ. ಐ ಆಮ್ ಗಾಡ್ ಸಿನಿಮಾದ ಹಾರ್ಡ್ ಡಿಸ್ಕ್ ಪೊಲೀಸ್ ವಶಕ್ಕೆ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವಿಡಿಯೋ ಕೂಡ ಅದರಲ್ಲೇ ಇತ್ತು. ಶ್ರಮ ವಹಿಸಿ ಸಿನಿಮಾ ಮಾಡಿದ್ದ ನಟ ರವಿಗೌಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳ್ಳರು ಸಿಕ್ಕಿಬಿದ್ದಿರೋದ್ರಿಂದ ಹಾರ್ಡ್ ಡಿಸ್ಕ್ ಸಿಗದೇ ಇದ್ದಿದ್ರೆ ಸಿನಿಮಾ ರಿಲೀಸ್ ಆಗ್ತಿರಲಿಲ್ಲ. ಎಷ್ಟೋ ತಿಂಗಳುಗಳ, ಎಷ್ಟೋ ವರ್ಷಗಳ ಕನಸು, ಪರಿಶ್ರಮ ಅದರಲ್ಲಿತ್ತು. ಇತ್ತೀಚೆಗಷ್ಟೇ ಟ್ರೇಲರ್ ಕೂಡ ರಿಲೀಸ್ ಮಾಡಲಾಗಿತ್ತು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಐ ಆಮ್ ಗಾಡ್ ಸಿನಿಮಾದ ತಂಡಕ್ಕೆ ಸಾಥ್ ಕೊಟ್ಟಿದ್ರು. ಕಳ್ಳರ ಓಡಾಟದ ಸಿಸಿಟಿವಿ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಆರೋಪಿ. ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಯಾವ ರೀತಿಯಾಗಿ ಪ್ರಕರಣವನ್ನು ಭೇದಿಸಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಇದೊಂದು ಗ್ಯಾಂಗ್ ಕಳ್ಳತನವನ್ನು ಮಾಡುವುದನ್ನೇ ತಮ್ಮ ಕಾಯಕ ಮಾಡಿಕೊಂಡಿದ್ರು. ಇದೀಗ ಜಯಶೀಲನ್ ಸಿಕ್ಕಿಬಿದ್ದಿದ್ದಾನೆ, ಆತನ ಮಗ ಎಸ್ಕೇಪ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಪೊಲೀಸರು ಪ್ರಕರಣವನ್ನ ಹೇಗೆ ಭೇದಿಸಿದ್ರು ಅಂತ ಹೇಳಿ, ಖದೀಮರು ಸಿಕ್ಕಿಬಿದ್ದಿದ್ದು ಹೇಗೆ? ಇದೊಂದು ಕುಖ್ಯಾತ ಗ್ಯಾಂಗ್ ಆಗಿರ್ತಕ್ಕಂಥದ್ದು. ದರೋಡೆ ಮಾಡೋದ್ರಲ್ಲಿ ಇವರು ನಿಸ್ಸೀಮರಾಗಿರ್ತಾರೆ. ಬೆಂಗಳೂರು, ನವಿ ಮುಂಬೈ ಸೇರಿದಂತೆ ಇತರ ನಗರಗಳಲ್ಲೇ ಟಾರ್ಗೆಟ್ ಅನ್ನ ಮಾಡಿ ಪ್ರಮುಖವಾಗಿ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡಿ ಕಾರಿನ ಒಳಭಾಗದಲ್ಲಿ ಇರ್ತಕ್ಕಂಥ ಅತ್ಯಮೂಲ್ಯ ವಸ್ತುಗಳನ್ನ ಕಳ್ಳತನ ಮಾಡೋದನ್ನ ಇವರು ವೃತ್ತಿಯಾಗಿಸಿಕೊಂಡಿರ್ತಕ್ಕಂಥದ್ದು. ಅಟೆನ್ಷನ್ ಡೈವರ್ಷನ್ ಮಾಡತಕ್ಕಂಥ ಟೀಮ್ ಇದು. ಇದರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದಂತ ಬಳಿಕ ವಿಜಯನಗರ ಪೊಲೀಸರು ಪಕ್ಕಾ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರ ಒಂದು ಮೋಡಸ್ ಆಪರೆಂಡಿ ಏನಿದೆ ಅದನ್ನ ಅಬ್ಸರ್ವ್ ಮಾಡೋದ್ರ ಮೂಲಕ ರಾಮ್ಜಿ ಗ್ಯಾಂಗ್ ಕೃತ್ಯವನ್ನ ಎಸಗಿದೆ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆ ಬಳಿಕ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಅದರಲ್ಲಿ ಅವರ ಚಲನವಲನಗಳನ್ನು ಕೂಡ ಗಮನಿಸಿ ರಾಮ್ಜಿ ಗ್ಯಾಂಗ್ ಅನ್ನೋದು ಪಕ್ಕಾದ ನಂತರ ತಮಿಳುನಾಡಿಗೆ ತೆರಳಿದಂತಹ ಟೀಮ್ ಈಗಾಗಲೇ ಜಯಶೀಲನೆ ಮಾತನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಆತನ ಪುತ್ರ ಏನಿದ್ದಾನೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾತ ಹಾಗೂ ಇತರರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಕ್ಷಣಾರ್ಧದಲ್ಲಿ ಆ ಟೀಮ್ ಕಾರನ್ನ ಹೊಡೆದು ಕಾರಣ ಗ್ಲಾಸ್ ಅನ್ನ ಪುಡಿ ಮಾಡಿ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಟಿವಿ ನೈನ್ಗೆ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ವಿಜಯನಗರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಐ ಆಮ್ ಗಾಡ್ ಚಿತ್ರದ ನಿರ್ಮಾಪಕ ಕಮ್ ಹೀರೋ ಆಗಿರ್ತಕ್ಕಂಥ ಒಂದು ವೆಹಿಕಲ್ ನ ಒಳಭಾಗದಲ್ಲಿದ್ದಂತಹ ಹಾರ್ಡ್ ಡಿಸ್ಕ್ ಅನ್ನ ಇವರು ಕಳವನ್ನ ಮಾಡಿದ್ರು. ನಿರ್ಮಾಪಕ ರವಿಗೌಡ ಅವರ ಕಾರಿನ ಗಾಜನ್ನ ಪುಡಿ ಮಾಡಿ ಕಳ್ಳತನವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಂತ ವಿಜಯನಗರ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಹಿಂದೆ ಕೃತ ಹಲವು ಕೃತ್ಯಗಳಲ್ಲಿ ಆರೋಪಿಗಳು ಭಾಗಿಯಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದ್ದು, ಇದರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿರ್ತಕ್ಕಂಥದ್ದು. ಮತ್ತಷ್ಟು ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.